ಗ್ಯಾಸ್ ಇಲ್ಲದೆ ಛೋಟಾ ಮುಂಬೈ ಹುಬ್ಬಳ್ಳಿಯೂ ಕೂಡ ನಲುಗಿದೆ. ತಪ್ಪದ ಕ್ಯೂ, ಆಟೋ ಚಾಲಕರ ಬದುಕು ಅಯೋಮಯ. ಗ್ಯಾಸ್ ಇಲ್ಲದೆ ನಲುಗಿದ ಹುಬ್ಬಳ್ಳಿ ಆಟೋ ಚಾಲಕರು. ತಪ್ಪದ ಕ್ಯೂ, ಆಟೋ ಚಾಲಕರ ಬದುಕು ಅಯೋಮಯ. ಆಟೋಗೆ ಎಲ್ಪಿಜಿ ಸಿಗದೆ ಪರದಾಡುತ್ತಿರುವ ಚಾಲಕರು. ದರ ಏರಿಕೆಯ ನಡುವೆ ಕಣ್ಣೀರು ಹಾಕ್ತಿರೋ ಜನ. ದುಡಿಯೋ ಸಮಯದಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಲ್ಲೋ ಸ್ಥಿತಿ. ಸರ್ಕಾರಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಚಾಲಕರು. ಇದಕ್ಕೆ ನೇರ ಹೊಣೆ ಸರ್ಕಾರ. ಇರಾನ್ಗೆ ಬೊಟ್ಟು ಮಾಡಿ ತೋರಿಸಿ ಅಲ್ಲಿ ಯುದ್ಧ ನಡೀತಿದೆ, ಗ್ಯಾಸ್ ಕೊಡೋದಕ್ಕೆ ಆಗಲ್ಲ ಅನ್ನುವುದಾದ್ರೆ ಅದು ನಿಮ್ಮ ನಿಸ್ಸಹಾಯಕತೆಯ ಉತ್ತರ. ಇವತ್ತು ನಮ್ಮ ರಾಜ್ಯದ ಆಟೋ ಚಾಲಕರು ನೋಡಿ ಕ್ಯೂ ನಿಂತ್ಕೊಂಡು ಕಾಯಬೇಕಾದ ಪರಿಸ್ಥಿತಿಗೆ ದೂಡಿದ್ದು ನಮ್ಮ ಸರ್ಕಾರ. ಕಾಳಸಂತೆಯಲ್ಲಿ ದಂಧೆಗಳಾಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ನಿಮಗೆ ತಾಕತ್ತು ದಮ್ಮು ನಿಮ್ಮಲ್ಲಿಲ್ಲ. ಕಾಳಸಂತೆಯಲ್ಲಿ ದಂಧೆಗಳೇನಾದ್ರೂ ದುರ್ಬಲಗೊಂಡ್ರೆ ಪಾಪ ಆಟೋ ಚಾಲಕರಿಗೆ ಸರಿಯಾದ ಗ್ಯಾಸ್ಗಳು ಸಿಗ್ತವೆ. 20ರಷ್ಟು ಗ್ಯಾಸ್ ವಿತರಣೆ ಮಾಡ್ತೀವಿ ಅಂತೇಳಿ ಆಹಾರ ಸಚಿವರು ಹೇಳ್ತಾರಲ್ಲ, ಅದು ಅವರ ಪೊಲಿಟಿಕಲ್ ಭಾಷಣದ ಸೌಂದರ್ಯ ಅಷ್ಟೇ. ಅದು ರಾಜ್ಯದಲ್ಲಿ ಎಲ್ಲೂ ಪ್ರಾಕ್ಟಿಕಲ್ ಆಗಿಲ್ಲ. ನಮ್ಮಲ್ಲಿ ಬಫರ್ ಸ್ಟಾಕ್ಗಳಿಲ್ಲ. ನಮ್ಮಲ್ಲಿ ಈಗ ಲಭ್ಯ ಇರತಕ್ಕಂತಹ ಸಿಲಿಂಡರ್ ಗ್ಯಾಸ್ಗಳು ಉಳ್ಳವರ ಪರವಾಗಿ ಅತ್ಯಂತ ಶ್ರೀಮಂತ ಮಧ್ಯಮ ವರ್ಗದವರ ಪಾಲಾಗ್ತಾ ಇದೆ ಗ್ಯಾಸ್ ಸಿಲಿಂಡರ್ಗಳು. ಬಡವರ್ಗ ನೋಡಿ, ಮನುಷ್ಯನಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂದ್ರೆ ಕಾಶಿಗೋ ಮತ್ತೊಂದು ಕಡೆ ಹೋಗಬಹುದು. ಆದ್ರೆ ಗ್ಯಾಸ್ ಬೇಕು ಅಂದ್ರೆ ಎಲ್ಲಿಗೆ ಹೋಗೋಣ? ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕು. ಅದೇ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆಟೋ ಚಾಲಕರಾಗಿರುವಂತಹ ಶೇಖ್ ರಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಶೇಖ್ ರಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ಈಗ ಈ ವೃತ್ತಿಯನ್ನೇ ನಂಬಿ ಕೂತಿರ್ತಕ್ಕಂತಹ ನೀವುಗಳು ಪರ್ಯಾಯ ಮಾರ್ಗಗಳು ಇರೋದಿಲ್ಲ ಪಾಪ ನಿಮ್ಗಳಿಗೆ. ಸೊ ಏನ್ ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಸಿಲಿಂಡರ್ಗಳಿಗೆ, ಹೋಟೆಲ್ಗಳಿಗೆ ಇವತ್ತು ಮನೆ ಸಿಲಿಂಡರ್ ನ 850 ರೂಪಾಯಿ 860 ರೂಪಾಯಿ ಕೊಡುವಂತದ್ದು ಬ್ಲಾಕ್ ನಲ್ಲಿ 4000 5000 ಮಾಡ್ತಾ ಇದ್ದಾರೆ. ಕೂಲಿ ಕೆಲಸ ಮಾಡೋದು, ಆಟೋ ಹೊಡೆಯೋರು. ಮನೆಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ನಮ್ಗೆ ಅನ್ನ ಕುಸ್ಗಳಿಗೆ ಅನ್ನ ಇಲ್ಲ. ಇವತ್ತು ಹುಬ್ಬಳ್ಳಿ ಅವಳಿ ಉತ್ತರ ಕರ್ನಾಟಕದಲ್ಲಿ ಇವತ್ತು 60 ರೂಪಾಯಿ 70 ರೂಪಾಯಿ ಇದ್ದಿದ್ದು ಗ್ಯಾಸ್ ಅನ್ನ ಇವತ್ತು 105 110 120 ಲೀಟರ್ ಅನ್ನ ಆಟೋಕ್ಕೆ ಹಾಕಿಸ್ತಾ ಇದ್ದೀವಿ. ಪ್ಯಾಸೆಂಜರ್ 5 ರೂಪಾಯಿ ಕೊಡಿ, 20 ರೂಪಾಯಿ ಕೊಡ್ತೀವಿ, 10 ರೂಪಾಯಿ ಕೊಡ್ತಾ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯ ಅಂತ ಇಂತ ಅಭಾವನ್ನ ಹೆಂಗ್ ನಿಭಾಯಿಸುದು ನಾವು ಸಾರ್ವಜನಿಕರು, ಆಟೋದವರು, ಕೂಲಿ ಕೆಲಸ ಮಾಡೋರು? ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಯಾವ್ದಕ್ಕೂ ಏನು ಕೊರತೆ ಇಲ್ಲ, ನಮ್ಮ ದೇಶದಲ್ಲಿ ಏನು ತೊಂದರೆ ಇಲ್ಲ, ಎಲ್ಲರಿಗೂ ಪೂರೈಕೆ ಮಾಡ್ತೀವಿ ತೊಂದರೆ ಹೇಳ್ತಿದೆ. ಆಹಾರ ಖಾತೆ ಸಚಿವರು ಹೇಳ್ತಿದ್ದಾರೆ ನಾವು ಯಾವುದೇ ರೀತಿಯ ಹೋಟೆಲ್ಗಳಿಗೆ, ಮಾಲಿಕ ಅಂಗಡಿ ಮನೆಯವರಿಗೆ ಸರಿಯಾದ ರೀತಿ ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಬ್ಲಾಕ್ ನಲ್ಲಿ 4000 5000 ರೂಪಾಯಿ ರೇಟ್ ಮಾಡ್ತಿದ್ದಾರೆ. ಯಾರಿಗ ಹೋಗಿ ಹೇಳೋದು ಮೇಡಮ್? ನಾವ್ ಯಾರಿಗಂತ ಕೇಳೋದು? ಯಾವ ಸರ್ಕಾರಕ್ಕೆ ಹೋಗಿ ಕೇಳೋದು? ಅಲ್ಲ, ಆಹಾರ ಸಚಿವರು 20ರಷ್ಟು ಗ್ಯಾಸ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಗ್ಯಾಸ್ ಅನ್ನ ಬ್ಲಾಕ್ ನಲ್ಲಿ ಮಾಡ್ತಿದ್ದಾರೆ. 8 ರೂಪಾಯಿ 800 ರೂಪಾಯಿ ಇದ್ದಿದ್ದು 2000 3000 4000 ಮಾಡ್ತಿದ್ದಾರೆ ಮೇಡಮ್. ಟಮಾಟಿ, ಬದ್ನಿಕಾಯಿ, ಉಳ್ಳಾಗಡ್ಡಿ, ಅಗತ್ಯ ತಿನ್ನುವಂತ ವಸ್ತು ಇವತ್ತು ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ 400 500 ರೂಪಾಯಿ ರೇಟ್ ಹೋಗ್ತಾ ಇದೆ. ಬದುಕುದಂಗೆ ಆಟೋ ರಿಕ್ಷಾ ಚಾಲಕರು, ಬಡತನ ಕುಟುಂಬ, ಬೀದಿ ಬದಿ ವ್ಯಾಪಾರಸ್ಥರು ಬದುಕುದಂಗೆ. ಧನ್ಯವಾದ ಶೇಖ್ ರಯ್ಯ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಪಾಪ ಆಟೋ ಚಾಲಕರು ಪರ್ಯಾಯ ಮಾರ್ಗ ಇಲ್ಲ, ಕಲ್ತಿರೋದು ಆಟೋ ಡ್ರೈವಿಂಗ್ ಕೆಲಸ, ಅದು ಬಿಟ್ಟರೆ ಬೇರೆ ಉಪಾಯ ಇಲ್ಲ. ಏನ್ ಮಾಡೋದು? ಸರ್ಕಾರದ ವಿರುದ್ಧ ಅವರ ಆಕ್ರೋಶಗಳು ಕೂಡ ಕೇಳಿ ಬರ್ತಿತ್ತು. ಛೋಟಾ ಮುಂಬೈ ಬಳಿಕ ಕಲಬುರಗಿಯಲ್ಲೂ ಕೂಡ ಆಟೋಗಳಿಗೆ ಸಿಗ್ತಿಲ್ಲ ಗ್ಯಾಸು. ಹುಡುಕಿಕೊಂಡು ಹೋಗೋದೆಲ್ಲಿಗೆ? ಜೇವರ್ಗಿ ರೋಡ್ ಬಳಿ ಸಾಲಾಗಿ ನಿಂತ ಆಟೋಗಳು, ಕ್ಯೂ ನಿಂತ್ಕೊಂಡಿದ್ದ ಆಟೋಗಳು. ಸೂಪರ್ ಗ್ಯಾಸ್ ಬಂಕ್ ಬಳಿ ಜನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಮಧ್ಯರಾತ್ರಿಯಿಂದ ಕಿಲೋಮೀಟರ್ ಗಟ್ಟಲೆ ಕ್ಯೂ. ನಿದ್ದೆಗೆಟ್ಟು ಕ್ಯೂನಲ್ಲಿ ನಿಲ್ಲೋ ಪರಿಸ್ಥಿತಿ, ಬಾಡಿಗೆ ಬಿಟ್ಟು ಬಂಕ್ ನಲ್ಲಿ ನಿಲ್ಲೋ ಪರಿಸ್ಥಿತಿ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ನಮ್ಮನ್ನಾಳುವ ಸರ್ಕಾರ. ಜನ ನೋಡಿ, ಅವರ ಆಕ್ರೋಶಕ್ಕೂ ಒಂದು ಸೀಮೆಗಳಿದ್ದಾವೆ. ನಮ್ಮನ್ನಾಳುವ ಜನಪ್ರತಿನಿಧಿಗಳು ಇದಕ್ಕೊಂದು ಮಾರ್ಗ ಕೊಡಬಹುದು, ಮಾರ್ಗ ಕಂಡುಕೊಳ್ಳಬಹುದು, ಇದಕ್ಕೊಂದು ಉಪಾಯ ಹೇಳ್ಬಹುದು. ಹೇಳೋರು ಯಾರು? ಈ ರಾಜ್ಯದ ಬಡವರ್ಗಕ್ಕೆ ಸಲಹೆ ಕೊಡುವ ಒಬ್ಬನೇ ಒಬ್ಬ ಗಂಡಸು ಜನಪ್ರತಿನಿಧಿ ನಮ್ಮ ರಾಜ್ಯದಲ್ಲಿಲ್ಲ. ಜನ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ತರ ಕೆರಳಿ ನಿಂತಿದ್ದಾರೆ. ನಾಳೆ ದಿನ ಇದು ಯಾವ ರೂಪವನ್ನು ಪಡೆದುಕೊಳ್ಳುತ್ತೋ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಬಂಕ್ಗಳಲ್ಲಿ ಕಳೆದ ರಾತ್ರಿ ನಿದ್ದೆಗೆಟ್ಟು ಜನ ಕಾಯ್ತಿರೋದು. ಕಾರಣ ಕ್ಯೂ ತಪ್ಪುತ್ತೆ, ಪಾಳಿ ತಪ್ಪುತ್ತೆ, ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೂ ಒಂದು ಕೆಲ ಗ್ಯಾಸ್ ಸ್ಟೇಷನ್ಗಳಲ್ಲಿ ಒಂದು ಆಟೋಗೆ ಇಷ್ಟ ಅಂತ ಹೇಳಿ ಅವ್ರು ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಅವರು ಹೆಚ್ಚುವರಿ ಗ್ಯಾಸ್ ಕೊಡೋದಿಲ್ಲ.
ಗ್ಯಾಸಿನ ಸಲಕ್ಕೆ LPG ಗ್ಯಾಸಿನ ಸಲಕ್ಕೆ ಈಗ ತಕ್ರೀಬನ್ 8 ದಿವಸಕ್ಕೆ ಇದು ಪ್ರಾಬ್ಲಮ್ ನಡೆದದೆ. ಯಾರು ಬಂದು ನೋಡಲಾಗ್ಯಾರ ನಮ್ಮ ತಕ್ಲೀಫ್. ಇದು ಇಡೀ ಗುಲ್ಬರ್ಗದಾಗ 2 ಪಂಪ್ ಚಾಲೂ ಅವ ರೀ. ಇಷ್ಟು ಪಂಪ್ಗಳದಾಗ ಸ್ಟಾಕ್ ಅದ ಅಂತಂದ್ರೆ ಕೊಡಲಾಗ್ಯಾರ ರೀ. ಯಾಕೆ ಕೊಡಲಾಗ್ಯಾರ ರೀ ಅವರು? ನಮ್ಗೆ ಇಷ್ಟು ಪ್ರಾಬ್ಲಮ್ ಆಗ್ಯದ ನೋಡ್ರಿ. ಮುಂಜಾನೆ ನಸಗ್ದಾಕ ಕೆಲವರು ರಾತ್ರಿಗೆ ಇಲ್ಲೇ ಮಕ್ಕೊಂದಾರ, ಕೆಲವ್ರು 3ಕ್ಕೆ ಬಂದಾರ. ಹಿಂಗೆ 8 ದಿವಸ ನಡ್ಲತ್ತದ ರೀ. ಆಗ ಅದು ಅಷ್ಟು ಆದ್ರೆ ಭೀ ನಮ್ಗೆ ಗ್ಯಾಸ್ ಚಾಲೂ ಮಾಡಲ್ಲ ರೀ. ಇಷ್ಟು ಹೊತ್ಕೊಂಡು ಬಂದಾಗ ಆಮೇಲೆ ಏನಂತಾರೆ ಇವ್ರು ನೈಜಿ ಗ್ಯಾಸ್ ಖತಮ ಅಂತ ಹೇಳಿಬಿಡ್ತಾರೆ. ಈಗ ನಿನ್ನ ಹಿಂಗೆ ಆಗ್ಯದ್ರಿ. ಪೂರಾ ಹೊತ್ಕೊಂಡು 4 ತಾಸು ಹೊತ್ಕೊಂಡು ಬಂದೀವಿ ಗಾಡಿ. ಇಲ್ಲಿ ಬಂದಾಗ ಗ್ಯಾಸ್ ಖಲಾಸ್ ಆಗ್ಯದ ಹೇಳಿದ್ರು. ಹಿಂಗಾದ್ರೆ ನಮ್ಮ ಮನೆ ಹೆಂಗೆ ನಡಿಬೇಕು ಸರ್? ನಾವು ನೋಡ್ರಿ, ಇದು ಆಟೋ ಬಿಟ್ಟು ನಮ್ಗೆ ಬೇರೆ ಕೆಲಸ ಏನು ಬರೋಂಗಿಲ್ಲ. ಇದು ಆಟೋಮ್ಯಾಗೆ ನಮ್ಮ ಜೀವನ ನಡೆಯೋದು. ಈಗ ನಮ್ಮ ಮನ್ಯಾಗ ಹಾಲು ಸುದ ಒಯ್ಬೇಕಂದ್ರೆ ನಮ್ಮ ಸಣ್ಣ ಪಾರಗಳು, ಚಿಕ್ಕ ಪಾರಗಳು ಅವ ಮನ್ಯಾಗ. ಅವ್ರಿಗೆ ಹಾಲು ಅವು ಇವು ಒಯ್ಬೇಕಂದ್ರೆ ಅವು ಮನ್ಯಾಗ ಒಂದು 100 ರೂಪಾಯಿ ಇಲ್ರಿ ನಮ್ಮ ಕಿಸ್ದಾಗ. ಏನಂತಾರ್ರಿ ಪಂಪ್ ಇದ್ದವ್ರು ಏನಂತಾರೆ ಸಾಬ್? ಗ್ಯಾಸ್ ಇಷ್ಟಾಗಿ ನೋಡ್ರಿ ಮ್ಯಾಗಿನ ಬರಲಾಗ ನಾವು ಏಟ್ ಆತ ಕುಡಿಯತ್ತೀವಿ. ನಾವು 2 ಲೀಟ್ರ್ ಅಂದ್ರೆ 2 ಲೀಟ್ರ್ ಹಾಕ್ತೀವಿ. 2 ಲೀಟ್ರ್ದಾಗ ನಾವು ಏನು ಕಾರವಾರ ಮಾಡ್ಬೇಕ್ರಿ ಹೇಳ್ರಿ ಸಾಬ್? ಈಗ ಇಲ್ಲಿದು 2 ಚಕ್ಕರ್ ಮಾರ್ಕೆಟ್ ಹೋಗ್ಬಾರತ್ತ ನಮ್ದು 2 ಲೀಟ್ರ್ ಗ್ಯಾಸ್ ಖಾಲಿ ಆಗ್ತದೆ. ಹುಬ್ಬಳ್ಳಿ ಆಯ್ತು, ಕಲಬುರಗಿ ಆಯ್ತು, ಈಗ ನೆಲಮಂಗಲದಲ್ಲೂ ಗ್ಯಾಸ್ ಅಭಾವ. ಪದಾರ್ತಿದ್ದಾರೆ ಆಟೋ ಡ್ರೈವರ್. ಪ್ರಯಾಣಿಕರ ಆಟೋಗಳಿಗೆ ತಟ್ಟಿದ ಗ್ಯಾಸ್ ಬಿಸಿ. ಬಾಡಿಗೆ ಬಿಟ್ಟು ಸಾಲುಗಟ್ಟಿ ನಿಂತಿರುವಂತಹ ಆಟೋ ಚಾಲಕರು. ಗ್ಯಾಸ್ಗಾಗಿ ಕಿಲೋಮೀಟರ್ ವರೆಗೂ ಚಾಲಕರ ಕ್ಯೂ. ಜೀವನ ನಡೆಸೋದು ಕಷ್ಟ. ಚಾಲಕರ ಅಳಲನ್ನ ಕೇಳೋರಿಲ್ಲ. ನೆಲಮಂಗಲದಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಗ್ಯಾಸ್ ಚಾಲಕರು. ಕ್ಯೂ ನಿಂತ್ಕೊಂಡಿದ್ದಾರೆ. ಏನಾದರೂ ಪಾಳಿ ತಪ್ಪಿದ್ರೆ ಗ್ಯಾಸ್ ಸಿಗೋದಿಲ್ಲ ಅನ್ನೋ ಭಯ ಅವರಿಗೆ. ಮಕ್ಕಳ ಫೀಸ್ ಕಟ್ಟಬೇಕು, ಅದಕ್ಕೆ ಆಟೋನೇ ಹೊಣೆ. ಹೆಂಡತಿ ಮಕ್ಕಳನ್ನ ಸಾಕಬೇಕು, ನಂಬಿ ಕೂತಿದ್ದು ಆಟೋವನ್ನು. ಆಟೋ ಮುಂದೆ ಹೋಗಬೇಕು ಅಂದರೆ ಅದರ ಟ್ಯಾಂಕಲ್ಲಿ ಗ್ಯಾಸ್ ಬೇಕು ಅಂದರೆ ದೂರದ ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕು. ಗ್ಯಾಸ್ ಸ್ಟೇಷನ್ಗೆ ಹೋಗಾಯಿತು, ಅಲ್ಲಿ ಸಿಗಬೇಕು ಅಂದರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಬೆಳಿಗ್ಗೆ 10 ಗಂಟೆಗೆ ನಿಂತವನಿಗೆ ಸಂಜೆ 4 ಆದರೂ ಗ್ಯಾಸ್ ಸಿಗ್ತಿಲ್ಲ. ಕಾರಣ 3-4 ಕಿಲೋಮೀಟರ್ ಆಟೋಗಳೇ ಇದ್ದಾವೆ. ಪರಸ್ಪರ ಜಗಳಗಳು. ಇದಕ್ಕೆಲ್ಲ ಕಾರಣ ಏನು? ನೋಟು ಬ್ಯಾನ್ ಆದ ಸಂದರ್ಭದಲ್ಲಿ ಡ್ರಾ ಮಾಡೋದಕ್ಕೆ ಬಿಸಿಲಲ್ಲಿ ATM ಮುಂದೆ ನಿಂತ್ಕೊಂಡು ಬಿಸಿಲ ಹೊಡೆತಕ್ಕೆ ಜನ ಪ್ರಾಣ ಕಳ್ಕೊಂಡಿದ್ರು. ಆ ಅನುಭವ ಈಗ ಆಗ್ತಾ ಇದೆ. ಗ್ಯಾಸ್ ಸಿಗದೆ ಪರದಾಟ. ದೇಶವನ್ನು ಆಳುತ್ತಿರುವಂತಹ ಕೇಂದ್ರದ ವಿರುದ್ಧ ಮಾತನಾಡೋದಾ, ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಮಾತನಾಡೋದಾ, ನಮ್ಮಲ್ಲಿ ಯಾವ ಕೊರತೆಯೂ ಇಲ್ಲ ಅಂತೇಳಿ ಏನು ತಿಳಿದಲೇ ಇರೋರ ತರ, ಬುದ್ಧಿವಂತ ಅವಿವೇಕಿಗಳ ತರ ಮಾತನಾಡ್ತಾ ಇರೋ ರಾಜಕಾರಣಿಗಳ ವಿರುದ್ಧ ಮಾತನಾಡೋದಾ, ಅಥವಾ ದಾಸ್ತಾನಿರುವಂತಹ ಗ್ಯಾಸ್ಗಳನ್ನು ಮಿಸ್ಯೂಸ್ ಮಾಡ್ತಿರುವಂತಹ ಏಜೆನ್ಸಿಗಳ ವಿರುದ್ಧ ಮಾತನಾಡೋದಾ? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.